ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅವರೆಕಾಳು ಮಿಕ್ಸ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಬಟ್ಲು ಗಟ್ಟಿ ಅವಲಕ್ಕಿ, ಒಂದು ಕಪ್, ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ತುರಿ, ಒಂದು ಕಪ್ ಹುರ್ಗಡ್ಲೆ, ಒಂದು ಕಪ್ ಕಡಲೆಕಾಯಿ ಬೀಜ, ಆಮೇಲೆ ಕರಿಬೇವಿನ ಸೊಪ್ಪು, ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಫಸ್ಟ್ ಅವರೆಕಾಳನ್ನ ನೆನೆ ಹಾಕಿ ಚಿದಕಿಸ್ಬಿಟ್ಟು ಬಟ್ಟೆ ಮೇಲೆ ಹಾರಾಕಿ ಚೆನ್ನಾಗಿ ನೀರಿನ ಪಸೆ ಎಲ್ಲ ತೆಗೆದುಬಿಟ್ಟು ಈಗ ಕಾಳು ತಂದಿಟ್ಕೊಂಡಿದ್ದೀನಿ. ಹಾಗೆ ನೀರಿದ್ದಂಗೆ ಹಾಕ್ಬಿಟ್ರೆ ಮನೆಯೆಲ್ಲ ಸಿಡಿಯುತ್ತೆ, ಮೈಗೆಲ್ಲ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ನೀರೆಲ್ಲ ಹೋಗಬೇಕು, ನೀರು ಇರಬಾರ್ದು, ಅಷ್ಟರ ಮಟ್ಟಿಗೆ ಅದನ್ನು ಪೂರ್ತಿ ಇದು ಮಾಡ್ಕೊಂಡು ಬರಬೇಕು, ನೀರೆಲ್ಲ ತೆಕ್ಕೊಂಡು ಬರಬೇಕು. ಬಟ್ಟೆ ಮೇಲೆ ಫಸ್ಟ್ ಹಾರಾಕಬೇಕು. ಹಾರಾಕಿದ್ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟಾದಮೇಲೆ ಮತ್ತೆ ಇನ್ನೊಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಬೇಕು. ಅದನ್ನು ಒರೆಸಾದ್ಮೇಲೆ ಅದನ್ನು ಕರಿಯಕ್ಕೆ ತಂದು ಇಟ್ಕೋಬೇಕು. ಫಸ್ಟ್ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಬಾಣಲಿಲಿ ಕಾದಿದೆ. ಈಗ ನೋಡಿ ಕಡಲೆಕಾಯಿ ಕರ್ಕೊತಾ ಇದ್ದೀನಿ. ಸ್ಟ್ರೈನರಲ್ಲಿ ಹಾಕ್ಕೊಂಡು ಕರೆದ್ಬಿಟ್ರೆ ಈಸಿ ಆಗುತ್ತೆ, ತೆಗಿಯೋಕ್ಕೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇದರೊಳಗೆ ಹಾಕ್ಕೊಂಡು ಮಾಡ್ತಾ ಇರೋದು. ಯೂಶ್ವಲಾಗಿ ಎಲ್ಲರೂ ಇದೇ ಮೆಥಡಲ್ಲೇ ಮಾಡೋದು. ಈಗ ಹುರ್ಗಾಳು ಮಾತ್ರ, ಇದು ಅವರೆಕಾಳು ಮಾತ್ರ ಈ ಥರ ಮಾಡ್ಕೊಳಕ್ಕಾಗಲ್ಲ ಅಂತ ಎಣ್ಣೆ ಬಾಣಲಿಗೆ ಡೈರೆಕ್ಟಾಗಿ ಹಾಕಬೇಕು. ನೋಡಿ ಕಡಲೆ ಇದು ಕರ್ಕೊತಾ ಇದ್ದೀನಿ. ಇದಾದಮೇಲೆ ಕರಿಬೇವಿನ ಸೊಪ್ಪು, ಅವಲಕ್ಕಿ ಎಲ್ಲನೂ ಚೆನ್ನಾಗಿ ಕರೆದ್ಬಿಟ್ಟು ಎತ್ಕೊಂಡ್ಬಿಡೋಣ. ನೋಡಿ ಕರಿಬೇವಿನ ಸೊಪ್ಪು ಮಾಡ್ಕೊತಾ ಇದ್ದೀನಿ. ಈಗ ಇದಾದಮೇಲೆ ಇದೇನಂಥದ್ದು ಬೇಕಿಲ್ಲ, ಯಾಕೆಂದರೆ ನಾನು ಅದನ್ನು ಚೆನ್ನಾಗಿ ಒಣಗಿಸಿದ್ದೀನಿ. ಇದು ಕೂಡ ಎಣ್ಣೆಗೆ ಹಾಕಿದ್ರೆ, ಹಸಿ ಇದ್ದಾಗಲೇ ಹಾಕಿದ್ರೆ ಇನ್ನು ಚಟ 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 ಅಂತ ಸಿಡಿಯುತ್ತೆ ಅಂತ ಒಣಗಿಸ್ಬಿಟ್ಟೆ ತಂದಿಟ್ಕೊಂಡಿದ್ದೆ. ಆಯ್ತದು ಫಾಸ್ಟಾಗಿ ಆಯಿತು. ಈಗ ಅವಲಕ್ಕಿ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ಇದೆಲ್ಲ ಏನು ಟೈಮ್ ತೊಗೊಳ್ಳಲ್ಲ, ಅವರೆಕಾಳೇ ತುಂಬ ಟೈಮ್ ತೊಗೊಳ್ಳೋದು ಉರಿಯೋದಕ್ಕೆ, ಕರಿಯೋದಕ್ಕೆ ಅದು ಆಗಿ ಗರಿಯಾಗಿ ಬರೋಕ್ಕೆ ಟೈಮ್ ತೊಗೊಳುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ ಎಷ್ಟು ಚೆನ್ನಾಗಿ ಅವಲಕ್ಕಿ ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದಿದೆ ಅಂತೇಳಿ. ಗಟ್ಟಿ ಅವಲಕ್ಕಿ ತೊಗೋಬೇಕು, ತೆಳ್ಳನೆ ಅವಲಕ್ಕಿ ತೊಗೋಬಾರ್ದು, ಅದು ಮುರುಟ್ಕೊಂಡ್ಬಿಡುತ್ತೆ. ತೆಳ್ಳನೆ ಅವಲಕ್ಕಿ ಹಾಕಿದ್ರೆ ಮುರುಟೋಗ್ಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ. ಗಟ್ಟಿ ಅವಲಕ್ಕಿ ಆದರೆ ಗರಿಯಾಗಿ ಹರಳ್ಕೊಂಡು ಈಚೆಗೆ ಬರುತ್ತೆ. ಈಗ ಅವಲಕ್ಕಿನೂ ಆಯಿತು. ನೆಕ್ಸ್ಟ್ ಇವಾಗ ಅವರೆಕಾಳು ಹಾಕ್ಬಿಟ್ಟು ಕರ್ಕೊಳ್ಳೋಣ. ಇದೇ ಸ್ವಲ್ಪ ಟೈಮ್ ತೊಗೊಳ್ಳೋದು. ಇದೆಲ್ಲ ಚೆನ್ನಾಗಿ ಗರಿಯಾಗಿ ಆದಮೇಲೆ ಮೇಲ್ಗಡೆ ಎಣ್ಣೆ ಮೇಲ್ಗಡೆನೇ ತೇಲ್ಕೊಂಡು ಬರುತ್ತೆ. ತೇಲ್ಕೊಂಡು ಬಂದರೆ ಅವರೆಕಾಳು ಗರಿಯಾಗಿ ಆಗಿದೆ ಅಂತ ಅರ್ಥ. ಸ್ವಲ್ಪ ಟೈಮ್ ತೊಗೊಳುತ್ತಿದ್ದು ಆಗೋಕ್ಕೆ. ನೀರಿಂದು ಸ್ವಲ್ಪ ಪಸೆ ಎಲ್ಲ ಚೆನ್ನಾಗಿ ತೆಕ್ಕೊಂಡೆ ಇದನ್ನು ಕರಿಯೋದಕ್ಕೆ ಯೂಸ್ ಮಾಡಿ. ಇಲ್ಲಾಂದರೆ ಇಡೀ ಅಡುಗೆ ಮನೆ ನಮ್ಮ ಮೈ ಮುಖ ಎಲ್ಲ ಹಾರುತ್ತೆ, ಕೈಗೆಲ್ಲ ಹಾರುತ್ತೆ, ಎಣ್ಣೆ ಹಾರುತ್ತೆ ನೀರು ಪಸೆ ಇದ್ದರೆ. ನೋಡಿ ಆಯ್ತಾ ಬಂತಿದೀಗ. ನೋಡಿ ಮೇಲ್ಗಡೆ ಹೆಂಗೆ ತೇಲ್ಕೊಂಡು ಬಂದಿದೆ, ನೋಡಿ ತೇಲ್ಕೊಂಡು ಬಂದಿದೆ ಅಂದರೆ ಅದು ಆಯಿತು ಅಂತ ಅರ್ಥ, ಗರಿಯಾಗಿ ಆಗಿದೆ ಅಂತ. ಇದೊಂದೇ ಕರಿಯೋದು ಕಷ್ಟ ಆಗೋದು, ಬಾಕಿ ಎಲ್ಲ ಈಸಿ ಇದೆ. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಖಾರದ ಪುಡಿ, ಉಪ್ಪು ಮಿಕ್ಸ್ ಮಾಡಿದ್ರೆ ಆಯಿತು. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬಾ ಚೆನ್ನಾಗಿದೆ, ಚೆನ್ನಾಗೂ ಆಗಿತ್ತಿದು. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.